ನೀವು ನೋಡಿರ್ಬೋದು, ಕಣ್ಣಿಗೆ ಆನಂದ ಆಗುತ್ತೆ. ಹೈದ್ರಾಬಾದ್ನವರು ಮಂತ್ರಾಲಯದಲ್ಲಿ ರಾಯರಿಗೆ ಅಷ್ಟು ದೊಡ್ಡ ವೃಂದಾವನಕ್ಕೆ ನವರತ್ನದ ಕವಚ ಹಾಕ್ಕೊಟ್ಟಿದ್ದಾರೆ. ಏನು ಜನ್ಮದ ಪುಣ್ಯ ಇರಬೇಕು ಅವ್ರಿಗೆ. 2 ಕಣ್ಣು ಸಾಲದು. ರಾಯರು ಅವರು 2 ವಸ್ತ್ರ ಇರ್ತಿತ್ತಂದು, ಇಡೀ ವರ್ಷ 2 ವಸ್ತ್ರದಲ್ಲಿ ಕಳೀತಿದ್ರು. 3ನೇ ವಸ್ತ್ರ ಇಲ್ಲೇ ಇಲ್ಲ. ಇವತ್ತು ನಮಗಿಂತೂ ನಮ್ಮ ಮನೇಲಿ ನಮ್ಮನ್ನೇ ಹೊರಗೆ ಹಾಕ್ಬಿಡ್ಬೇಕು ಅಷ್ಟು ವಸ್ತ್ರ. ಇಲ್ಲ ವಸ್ತ್ರ ಇರ್ಬೇಕು, ಇಲ್ಲ ನೀವಿರ್ಬೇಕು, ಎರಡರಲ್ಲಿ ಒಂದು ಅಲ್ವಾ. ಬೀರು ಒಳಗೆ ನೀವೇ ಕೂತ್ಕೊಂಡ್ಬಿಡಿ ಹೋಗಿ, ಅಷ್ಟು ವಸ್ತ್ರ. ರಾಯರಿಗೆ ವಸ್ತ್ರವೇ ಇಲ್ಲ. ಇವತ್ತು ವಸ್ತ್ರ ಅಲ್ಲ, ನವರತ್ನ ಕವಚ. ನೋಡೋರು ಕಣ್ಣು ಕೋರೈಸಬೇಕು ಅಲ್ಲ. ರಾಯರಿಗೆ ಇಷ್ಟಂದರೆ ಏನು ಸ್ವಾಮಿ ರಾಯರೇ ನಿಮ್ಗೆ ಇಷ್ಟೊಂದು ಎಲ್ಲಿಂದ ಬಂತು ಅಂದರೆ, ಹರಿಪಾದ ಕಂಜ ನಿಷೇವಣಾಲಬ್ಧ ಸಮಸ್ತ ಸಂಪತ್ತು ಅಂತಾರೆ. ಆ ಭಗವಂತನ ಪಾದ ಹಿಡಿದೆ ಸಿಕ್ತು ಅಂತಾರೆ ಅಲ್ಲ. ರಾಯರು ಹಿಡಿದದ್ದಕ್ಕೆ ಇಟ್ಟು ಸಿಗೋದಾದರೆ, ಇವು ಹಿಡಿದದ್ದಲ್ಲ. ಬ್ರಹ್ಮದೇವರು ಹುಟ್ಟಿದ್ದು ದೇವರ ನಾಭಿಯಲ್ಲೇ ಹುಟ್ಟಿದ್ದಾನೆ ಅಂದಮೇಲೆ ಅವನಿಗಿನ್ನೆಷ್ಟು ದೇವರು ಕೊಟ್ಟಿರಬೇಡ. ಹಾಗಾಗಿ ಅವರು